ಇನ್ನೊಂದು ಕಡೆ ವೀರಪ್ಪನಿಂದ ರಾಜ್ಕುಮಾರ್ ಅವರನ್ನು ರಕ್ಷಣೆ ಮಾಡಿದ್ದೇ ರೋಚಕ ಕಥಾಹಂದರ ಅದು. ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿದ್ದಾಗ ಸಿ ಎಂ ಆಗಿದ್ದವರು ಎಸ್ ಎಂ ಕೃಷ್ಣ ಅವರು ನಿದ್ರೆ ಬಿಟ್ಟು ತಲೆ ಕೆಡಿಸ್ಕೊಳ್ತಾರೆ. ಹೇಗೆ ಅಣ್ಣ ಅವರನ್ನು ನಾವು ಕಾಡಿಂದ ವೀರಪ್ಪನಿಂದ ಬಿಡಿಸ್ಕೊಂಡು ಬರೋದು ಅಂತ ಹೇಳಿ ಆ ಒಂದು ಘಟನೆಯಿಂದ ಬಹಳ ನೊಂದುಕೊಂಡಿದ್ದರು. ಸುಮಾರು 3 ತಿಂಗಳ ಕಾಲ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ನಿದ್ರೆ ಮಾಡೋಕ್ಕಾಗಲ್ಲ, ಆ ತರಹದ ಸನ್ನಿವೇಶ ನಿರ್ಮಾಣವಾಗಿತ್ತು. ಅಭಿಮಾನಿಗಳಂತೂ ನಮ್ಮನ್ನೇ ಕಾಡಿಗೆ ಬಿಟ್ಟುಬಿಡಿ, ನಾವೇ ಕರ್ಕೊಂಬಂದ್ಬಿಡ್ತೀವಿ ರಾಜ್ಕುಮಾರ್ ಅವ್ರನ್ನ, ವೀರಪ್ಪನ ನಾವೇ ಹೊಡೆದು ಹಾಕ್ಬಿಡ್ತೀವಿ ಎನ್ನುವರೆಗೂ ಕೂಡ ಅವರ ಒಂದು ಭಾವ ತೀವ್ರತೆ ಇರ್ತಾ ಇತ್ತು. ಅದನ್ನು ಹ್ಯಾಂಡಲ್ ಮಾಡಬೇಕು. ಈ ಕಡೆ ಒಂದು ಕಡೆ ಬರಗಾಲದ ಸನ್ನಿವೇಶವನ್ನು ಹ್ಯಾಂಡಲ್ ಮಾಡಿದಂಥವರು. ಈ ಅಭಿಮಾನಿಗಳು ಸಿಡಿದಿದ್ದರೆ ಗತಿ ಏನೋ ಒಂದು ಚಿಂತೆ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಇತ್ತು. ವೀರಪ್ಪನ ಅಕಸ್ಮಾತ್ ರಾಜ್ಕುಮಾರ್ ಅವರಿಗೆ ಹಾನಿ ಮಾಡಿಬಿಟ್ರೆ ಏನಪ್ಪ ಗತಿ? ಎಲ್ಲದರ ಅರಿವಿದ್ದುಕೊಂಡು ಬಹಳ ನಾಜೂಕಾಗಿ ದಿನಗಳು 108 ಆಗಿರಬಹುದು, ಆದರೆ ಆ ಸನ್ನಿವೇಶವನ್ನು ಎಸ್ ಎಂ ಕೃಷ್ಣ ಅವರು ನಿರ್ವಹಣೆ ಮಾಡಿದಂಥ ರೀತಿ ಇತ್ತಲ್ಲ, ಅದು ನಿಜಕ್ಕೂ ಅದ್ಭುತ ಅಂತ ಹೇಳಬೇಕಾಗತ್ತೆ. ಅಷ್ಟು ಸುಲಭ ಅಲ್ಲ. ಈ ಮೊಸಳೆ ದವಡೆಯಿಂದ ಯಾವುದೋ ಮಾಂಸ ತುಣುಕನ್ನು ಕಿತ್ಕೊಬರೋದು ಎಷ್ಟು ಕಷ್ಟವಾಗುತ್ತೋ ಅಷ್ಟೇ ಕಷ್ಟ ವೀರಪ್ಪನ ದವಡೆಯಿಂದ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡು ಬಂದಿರೋದು ಅಂತ. ತಮಿಳುನಾಡಿನ ರಾಜಕಾರಣಿಗಳನ್ನು ಭೇಟಿ ಮಾಡ್ತಾರೆ, ಕರುಣಾನಿಧಿ, ಜಯಲಲಿತಾ ಎಲ್ಲರೊಂದಿಗೂ ಚರ್ಚೆಯನ್ನು ಮಾಡ್ತಾರೆ. ಕೊನೆಗೂ ಸತತ ಪ್ರಯತ್ನವನ್ನು ಮುಂದುವರಿಸ್ತಾ ಇರ್ತಾರೆ. 108 ದಿನಗಳ ಕಾಲದ ನಂತರ ರಾಜ್ಕುಮಾರ್ ಅವರು ವೀರಪ್ಪನ ಅಪಹರಣದಿಂದ ಮುಕ್ತರಾಗ್ತಾರೆ. ಆ ಸವಾಲು ನಿಜಕ್ಕೂ ಬೇರೆ ಯಾವುದೇ ಸಿ ಎಂ ಆಗಿದ್ದರೂ ಕೂಡ ಒಂಥರ ಬಳಲಿ ಬೆಂಡಾಗ್ಬಿಡ್ತಾಯಿದ್ರು. ಎಸ್ ಎಂ ಕೃಷ್ಣ ಅವರು ದಿಟ್ಟತನದಿಂದ, ಚಾಣಾಕ್ಷತನದಿಂದ ಆ ಒಂದು ವಿಚಾರದಲ್ಲಿ ಗೆಲ್ತಾರೆ. ಅವರು ಜುಲೈ 30, 2000 ಇಸ್ವಿಯಲ್ಲಿ ಗಾಜನೂರು ಮನೆಯಿಂದ ರಾಜ್ಕುಮಾರ್ ಅವರ ಅಪಹರಣ ಆಗಿಬಿಡುತ್ತೆ. 108 ದಿನ, ನವಂಬರ್ 15ವರೆಗೂ ರಾಜ್ಕುಮಾರ್ ಅವರು ಬಿಡುಗಡೆ ಆಗೋದೇ ಇಲ್ಲ. ಆಗ ಬಿಡುಗಡೆ ಆಗ್ತಾರೆ. 108 ದಿನಗಳಾದ ಮೇಲೆ ಅವರು ಮಾಡಿದಂಥ ಹೋರಾಟವನ್ನು ಯಾರ್ಯಾರೂ ಮರೆಯೋಕ್ಕಾಗಲ್ಲ. ಕನ್ನಡದ ಜನತೆ ಅಂತೂ ಇವತ್ತಿಗೂ ಬಹುಶಃ ಆ ಘಟನಾವಳಿಗಳು, ಆ ವೀರಪ್ಪನ ಆ ಕಡೆಯಿಂದ ಕಳಿಸ್ತಾ ಇದ್ದಂಥ ಟೇಪ್ಗಳು, ಪಾರ್ವತಮ್ಮ ರಾಜ್ಕುಮಾರ್ ಅವರ ಮನವಿ, ಅವರು ತಮಿಳು ಭಾಷೆಯಲ್ಲೂ ಮನವಿ ಮಾಡ್ತಾಯಿದ್ರು, ಕನ್ನಡದಲ್ಲೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದರು. ಆ ಕಡೆಯಿಂದ ವೀರಪ್ಪನ ಕಳಿಸ್ತಾ ಇದ್ದ ಸಂದೇಶಗಳು, ನಕ್ಕೀರನ್ನು, ಗೋಪಾಲ್, ಆನಂತರದಲ್ಲಿ ಅವರು ಮೊದಲಿಗೆ ಬಂದಂಥದ್ದು, ಒಂದಿಬ್ಬರನ್ನ ಮೊದಲೇ ಕಳಿಸ್ಕೊಟ್ಟಿದ್ದದ್ದು, ರಾಜ್ಕುಮಾರ್ ಅವರು ಬಂದು ಆ ಮಣ್ಣಿಗೆ ನಮಸ್ಕಾರ ಮಾಡಿದ್ದು, ಈ ನೆಲದ ಮಣ್ಣಿಗೆ ನಮಸ್ಕಾರ ಮಾಡಿದ್ದು, ಇದು ಯಾವುದನ್ನು ಕೂಡ ಮರೆಯುವಂತಿಲ್ಲ. ಒಟ್ಟಿನಲ್ಲಿ ರಾಜ್ಕುಮಾರ್ ಅವರ ಬಿಡುಗಡೆ ಇತ್ತಲ್ಲ, ಅದು ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನದಲ್ಲಿಯೂ ಕೂಡ ಒಂದು ಮಹತ್ವದ ಮೈಲಿಗಲ್ಲದು. ಸ್ಮೃತಿ ವಾಹಿನಿ ಎಂಬ ಆತ್ಮಕಥೆಯಲ್ಲಿ ಇದ್ರ ಬಗ್ಗೆ ತುಂಬ ವಿವರವಾಗಿ ಎಸ್ ಎಂ ಕೃಷ್ಣ ಅವರು ಬರ್ಕೊಳ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಫೋನ್ ಮಾಡಿ ಕೃಷ್ಣ ಅವರಿಗೆ ಮೊದಲು ವಿಷಯ ತಿಳಿಸ್ತಾರೆ, ಈ ಥರ ಆಗಿಬಿಟ್ಟಿದೆ ಅಂಥೇಳಿ. ಇದರಿಂದ ಗಾಬರಿ ಆದಂಥ ಎಸ್ ಎಂ ಕೃಷ್ಣ ಅವರು ತಕ್ಷಣ ಅಳಿಯ ಸಿದ್ಧಾರ್ಥ ಅವರನ್ನು ಕರೆಸ್ಕೊಂಡು ಚರ್ಚೆ ಮಾಡ್ತಾರೆ ಇದ್ರ ಬಗ್ಗೆ. ಇದಾದ ಮೇಲೆ ಎಸ್ ಎಂ ಕೃಷ್ಣ ಅವರು ಟೆನ್ನಿಸ್ ಆಡ್ತಾ ಇದ್ದಾಗ ಅವ್ರ ಜೊತೆಗಿದ್ದಂಥ ರಾಘವೇಂದ್ರ ಶಾಸ್ತ್ರಿ ಎಂಬರ ಮೊಬೈಲ್ಗೆ ವೀರಪ್ಪನ ಕರೆ ಮಾಡ್ತಾನೆ. 50 ಕೋಟಿ ರೂಪಾಯಿ ಕೊಡಬೇಕು, ಜೈಲಿರತಕ್ಕಂಥ ತನ್ನ ಕಡೆಯವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಆಮೇಲೆ ರಾಜ್ಕುಮಾರ್ ಬಿಡುಗಡೆಗೆ ಕೃಷ್ಣ ಅವರು ಹೋರಾಟವನ್ನು ಮಾಡ್ತಾರೆ. 108 ದಿನಗಳ ಕಾಲ ಹೋರಾಟ ಮಾಡಿದ ಮೇಲೆ ಪ್ರಯತ್ನ ಸಫಲವಾಗುತ್ತೆ. ರಾಜ್ಕುಮಾರ್ ಅವರು ಮತ್ತೆ ಕರ್ನಾಟಕದ ಮಣ್ಣಿನ ಮೇಲೆ ಕಾಲಿಡ್ತಾರೆ.